ಇವಾಗ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ. ತುಮಕೂರಿನಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. ಮ್ಯಾಮ್ ಅದು ಇಲ್ಲ ಮ್ಯಾಮ್ ಅದು. ಹಾಗಾದ್ರೆ 1 ರಿಂದ 108 ಯಾವುದಾದ್ರೂ ಒಂದು ಸಂಖ್ಯೆಯನ್ನ ತಿಳಿಸ್ಕೊಡಿ ಸರ್. 27 ಮ್ಯಾಮ್. 27. ಏನು ಕೇಳಬೇಕಿತ್ತು ಸರ್? ಮೇಡಮ್ ನನ್ನ ಆರೋಗ್ಯ ಬಗ್ಗೆ ವಿಚಾರಿಸಬೇಕಾಗಿತ್ತು, ನನ್ನ ಬಗ್ಗೆನೇ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳ. ನಮಸ್ಕಾರ. ಏನು ಆರೋಗ್ಯದ ವಿಚಾರವಾಗ ತಾವು ಕೇಳಬೇಕಾಗಿರ್ತಕ್ಕಂಥದ್ದು? ಹೌದು ಗುರುಗಳೇ. ನೋಡಿ, ಆರೋಗ್ಯ ವರ್ಧನೆಗೆ ತುಂಬ ಮುಖ್ಯವಾದದ್ದು ಅಂತಂದರೆ ಶಿವನ ಪ್ರಾರ್ಥನೆ. ಶಿವ ಸನ್ನಿಧಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ. ಪ್ರತಿ ಸೋಮವಾರ ನಾಳೆ ಸೋಮವಾರದಿಂದ ಮಾಡಿಸಿ. ಅದರಿಂದ ನಿಮಗೆ ಶಿವ ವೈದ್ಯನಾಥ ಅಂತ ಅವನಿಗೆ ಹೆಸರು. ಶಿವನಿಗೆ ನೀವು ಮಾಡಿಸಿದಂಥ ರುದ್ರಾಭಿಷೇಕ ಜೊತೆಗೆ ಭಸ್ಮಾರ್ಚನೆ, ಇವೆರಡು ತುಂಬ ಮುಖ್ಯ. ಶಿವನಿಗೆ ಅಭಿಷೇಕ ಮಾಡಿದ ತೀರ್ಥ ತಗೊಳ್ಳಿ, ಭಸ್ಮಾರ್ಚನೆ, ಅರ್ಚನೆ ಮಾಡಿಸಿದ ಭಸ್ಮವನ್ನು ಲೇಪನ ಮಾಡ್ಕೊಳ್ಳಿ, ಜೊತೆಗೆ ಶಿವಕವಚವನ್ನು ಕೇಳಿಸ್ಕೊಳ್ಳೋದು. ಇವು 3 ಮಾಡಿ ಖಂಡಿತ ನಿಮಗೆ 1 ವಾರ 10 ದಿವಸದೊಳಗೆ ಚೇತರಿಸ್ಕೊಳ್ತೀರ. ಇದನ್ನು ಪ್ರತಿ ದಿವಸ ಮಾಡಿ. ಇದನ್ನು 1-2 ತಿಂಗಳುಗಳ ಕಾಲ ನೀವು ನಿರಂತರವಾಗಿ ಮಾಡ್ತಾ ಬನ್ನಿ. ಇದು ತುಂಬ ಸಹಾಯವಾಗುತ್ತೆ. ಅಥವಾ ಪ್ರತಿ ಸೋಮವಾರದ ಹಾಗೆ ಇದನ್ನು ಮಾಡಿದ್ರೂ 11 ಸೋಮವಾರ ಇದನ್ನು ಮಾಡಿ. ಪ್ರತಿ ದಿವಸ ಮಾಡಿದ್ರೆ ಸಾಧ್ಯವಾದರೆ ಮಾಡಿ, ಇಲ್ಲ ಪ್ರತಿ ಸೋಮವಾರ 11 ಸೋಮವಾರ ಮಾಡಿ. ಇದು ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ, ಬಹಳ ಬೇಗ ಚೇತರಿಸ್ಕೊಳ್ತೀರ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಬೆಂಗಳೂರಿನಿಂದ ಶಿಲ್ಪ ಅವರು ಕರೆ ಮಾಡಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಅವರ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ದಿನವನ್ನ ತಿಳಿಸ್ಕೊಡಿ. ಅವನ ಹೆಸರು ಧ್ರುವೇಶ್ ಅಂತ. 18ನೇ ತಾರೀಕು 12ನೇ ತಿಂಗಳು 2015. ಇನ್ನೊಮ್ಮೆ ಹೇಳಿ. 18ನೇ ತಾರೀಕು 12ನೇ ತಿಂಗಳು 2015. 2015. ಹುಟ್ಟಿದ ಸಮಯ ರಾತ್ರಿ 11:20. ರಾತ್ರಿ 11:20. ಏನ್ ಕೇಳಬೇಕಾಗಿತ್ತು? ಅವನು ವಿದ್ಯಾಭ್ಯಾಸದ ಬಗ್ಗೆ ಮತ್ತೆ ಆರೋಗ್ಯ ಬಗ್ಗೆ ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ಶಿಲ್ಪ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಹೌದು. ನೋಡಿ, ಇಲ್ಲಿ ವಿದ್ಯಾಸ್ಥಾನದಲ್ಲಿ ಕುಜ, ರಾಹು, ಮಾಂದಿ ಹೀಗೆ ಯಾವುದು ಬೇಡವೋ ಆ ಗ್ರಹಗಳು ಸೇರಿಬಿಟ್ಟಿದ್ದಾವೆ. ಹೀಗಾಗಿ ವಿದ್ಯೆಯಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗೋ ಸಾಧ್ಯತೆ ಇದೆ. ಈ ಕಾರಣದಿಂದ ಏನು ಮಾಡಬಹುದಪ್ಪ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ. ಇದು ತುಂಬ ಸಹಾಯವಾಗುತ್ತೆ. ಪ್ರತಿ ಮಂಗಳವಾರ ಇವರು ಹತ್ತತ್ರ ಎಜುಕೇಷನ್ ಮುಗಿಯೋವರೆಗೂ ಮಾಡಿದ್ರು ತುಂಬಾ ಒಳ್ಳೆಯದು. ಯಾಕೆಂದರೆ ಅದು ಬೇರಲ್ಲೇ ಇದೆ ಸಮಸ್ಯೆ. ಹೀಗಾಗಿ ಅದನ್ನು ಸರಿಪಡಿಸಬೇಕು ಅಂದರೆ ಭಗವದ್ ಕೃಪೆ ಬೇಕು. ಹೀಗಾಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬರಲಿ. ಅಲ್ಲಿ ಈ ಒಂದು ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ, ಚಿಗುರುತ್ತೆ ವಿದ್ಯೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಶಿಲ್ಪ ಅವರೇ. ಶಾಸ್ತ್ರಿಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಮೈಸೂರಿನಿಂದ ಪೂರ್ಣಿಮಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. 10-11-1999 ಮೇಡಮ್. 10-11-1999. ಹುಟ್ಟಿದ ಸಮಯ ರಾತ್ರಿ 12:20 ಮೇಡಮ್. ರಾತ್ರಿ 12:20. ಏನ್ ಕೇಳಬೇಕಾಗಿತ್ತು ಅವ್ರ ಬಗ್ಗೆ? ಮೇಡಮ್, ಅವ್ರು ಜೂನ್ದಲ್ಲಿ ತುಂಬಾನೇ ನೋಡ್ಬಿಟ್ಟಿದೆ ಮೇಡಮ್. ಮದ್ವೆನೂ ಆಗ್ತಾ ಇಲ್ಲ, ಏನಿಲ್ಲ, ತುಂಬಾ ಪ್ರಾಬ್ಲಮ್ ಇದ್ದೀವಿ ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತನಾಡಿ. ಪೂರ್ಣಿಮಾ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಪಾಪ, ನೀವು ತುಂಬ ಮನಸ್ಸಿಗೆ ಬೇಸರ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ. ಹೌದು ಮೇಡಮ್. ನೋಡಿ, ಈಗ ಜೂನ್ ಇದೇನು ಬಹಳ ದೂರ ಇಲ್ಲ ಅಲ್ವಾ? ಮಾರ್ಚ್, ಏಪ್ರಿಲ್, ಮೇ, ಜೂನ್. ಈ ಜೂನ್ ನಂತರದಲ್ಲಿ, ಈ 4 ತಿಂಗಳ ನಂತರದಲ್ಲಿ ವಿವಾಹಕ್ಕೆ ಖಂಡಿತ ಅವಕಾಶ ಇದೆ. ವಿವಾಹ ಆಗುತ್ತೆ, ಆತಂಕ ಬೇಡ. ಅಲ್ಲಿ ಒಂದು ತೊಡಕಿದೆ. ಈ ಸಪ್ತಮದ ವಿವಾಹ ಏರ್ಪಾಡು ಮಾಡುವ ಅಧಿಪತಿ ಯಾರಿದ್ದಾನೆ ಅವನು ಸ್ವಲ್ಪ ಬಲಹೀನ. ಹೀಗಾಗಿ ಮತ್ತು ಅಲ್ಲಿ ಕೇತು ಇದೆ. ಹೀಗಾಗಿ ಕೇತು, ಶನೈಶ್ಚರ 2 ಗ್ರಹ ಶಾಂತಿಯನ್ನು ಮಾಡಿಸಿ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಮನೆಯಲ್ಲೂ ಮಾಡಿಸಬಹುದು. ಈ ಶಾಂತಿ ಮಾಡಿಸಿ ಜೂನ್ನಲ್ಲಿ ಖಂಡಿತ ಏರ್ಪಾಡಾಗುತ್ತೆ. ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ ಶಾಸ್ತ್ರವಾಣಿ. ಹೀಗಾಗಿ ಜೂನ್ ನಂತರ ಅವಕಾಶ ಇದೆ. ಕಂಗಾಲಾಗೋ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ. ಧನ್ಯವಾದಗಳು ಪೂರ್ಣಿಮಾ ಅವರೇ. ಶಾಸ್ತ್ರಿಗಳೇ, ತುಲಾಯಿಂದ ಧನುರಾಶಿಯ ವಾರ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡೋದಾದ್ರೆ ನೋಡೋಣ. ತುಲಾ ರಾಶಿಯವರಿಗೆ
ನೋಡಿ, ರಾಶಿಯವರಿಗೆ ತಂದೆ ಮಕ್ಕಳಲ್ಲಿ ಬೆಂಕಿ ವಾತಾವರಣ ಇರುತ್ತೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಮನ್ನಣೆ ಸಿಗುತ್ತೆ. ಕೃಷಿ, ಧಾನ್ಯ, ನೀರಿನ ಕ್ಷೇತ್ರದಲ್ಲಿ ಲಾಭ ಇದೆ. ಒಂದೇ ಒಂದು ತೊಡಕಿದೆ, ಅದು ತಂದೆ ಮಕ್ಕಳಲ್ಲಿ ಸ್ವಲ್ಪ ವಾತಾವರಣ ಸ್ವಲ್ಪ ಕಹಿಯಾಗಿರುತ್ತೆ, ಬೆಂಕಿಯಾಗಿರುತ್ತೆ ಅಂತ. ಸ್ವಲ್ಪ ಸೈಲೆಂಟಾಗಿ ಇದ್ಬಿಟ್ರೆ ಆಯಿತು. ಉಳಿದಾಗೆಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ಚಂದ್ರ ಚತುರ್ಥದಲ್ಲಿ ಸಂಚರಿಸುವಾಗ ನೋಡಿ, ಕೃಷಿ ಸಂಬಂಧಿ ಆಗಿರಬಹುದು, ಸ್ನೇಹಿತರಿಂದ ಬಂಧುಗಳಿಂದ ಸಹಕಾರ ಆಗಿರಬಹುದು, ಪ್ರಯಾಣದಲ್ಲಿ ಅನುಕೂಲ ಆಗಿರಬಹುದು, ಭೂ ವ್ಯವಹಾರಗಳಲ್ಲಿ ಹೆಚ್ಚಿನ ಅನುಕೂಲಗಳಾಗಿರಬಹುದು, ಇದೆಲ್ಲ ತುಂಬ ಚೆನ್ನಾಗಿದೆ. ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಾಗ, ಅವನಿಗೆ ಬಲವೂ ಚೆನ್ನಾಗಿದ್ದಾಗ ಸುಖ ಸಮೃದ್ಧಿಯೇ ಆಗುತ್ತೆ. ಮತ್ತು ನಿಮ್ಮ ರಾಶಿಗೆ ಅವನು ಕರ್ಮಾಧಿಪತಿ, ಕೆಲಸದಲ್ಲೂ ಅಷ್ಟೇ ಕರ್ಮಸ್ಥಾನವನ್ನು ವೀಕ್ಷಿಸ್ತಾನೆ. ಹೀಗಾಗಿ ವಾರದ ಆದಿಯಲ್ಲಿ ಗುಡ್ ಇದೆ, ತುಂಬ ಚೆನ್ನಾಗಿದೆ. ಹೆಚ್ಚಿನ ಶುಭ ಫಲಗಳಿದ್ದಾವೆ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಲಾರಾಶಿಯವರಿಗೆ ಚಂದ್ರ ತುಂಬ ವೀಕ್ ಆಗ್ತಾ ಹೋಗ್ತಾನೆ. ಶತ್ರುಗಳ ಕಾರಣದಿಂದಾಗಿ ವ್ಯಯ ಉಂಟಾಗುತ್ತೆ. ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಆಗುತ್ತೆ, ಉದರ ಬಾಧೆಗಳನ್ನು ಸೂಚಿಸ್ತಾ ಇದೆ. ದೇವಸ್ಥಾನ, ಈ ಚಾರಿಟಿ, ಇಂಥ ವಿಚಾರಗಳಲ್ಲಿ ತಕರಾರುಗಳು ಬಂದ್ಬಿಡೋ ಸಾಧ್ಯತೆ ಇರ್ತದೆ. ಏನೋ ಪಾಪ ವಹಿಸಿರ್ತಾರೆ ಗುರುತರದ ಜವಾಬ್ದಾರಿ, ಅದು ನಿಭಾಯಿಸೋಕ್ಕಾಗದೆ ಅಥವಾ ಇನ್ನೇನೋ ಗುಂಪುಗಾರಿಕೆ, ಮತ್ತೊಂದು ಈ ಥರದ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಬಂಧುಗಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಹುಷಾರಾಗಿರಬೇಕು. ವಾರದ ಆದಿಯಲ್ಲಿ ಇದ್ದಂಥ ಬುಧವಾರದವರೆಗೆ ಇದ್ದಂಥ ಫಲ ಬುಧವಾರದ ಮೇಲೆ ಬದಲಾಗ್ತಾ ಹೋಗುತ್ತೆ. ಬುಧನೂ ನೀಚನಾಗ್ತಾನೆ, ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಕೈ ಕೊಟ್ಬಿಟ್ರೆ ಕಷ್ಟ. ಹೀಗಾಗಿ ಅದೃಷ್ಟವೇ ನಿಮ್ಮನ್ನು ಒಂದು ದರ ಎಳ್ಕೊಂಬಂದು ಒಂದು ಕತ್ಲಲ್ಲಿ ಕೂಡಿಸ್ಬಿಡುತ್ತೇನೋ ಅನ್ನೋ ರೀತಿಯಲ್ಲಿ ಆಗುತ್ತೆ. ಗಾಬರಿ ಮಾಡ್ಕೋಬೇಡಿ. ಪರಿಹಾರವನ್ನು ಹೇಳ್ತೀನಿ. ತುಲಾರಾಶಿಯವರಿಗೆ ಪರಿಹಾರಕ್ಕೆ ಮಹಾಲಕ್ಷ್ಮಿ ವಿಷ್ಣು ಸಹಿತವಾದ ಲಕ್ಷ್ಮೀ ಸನ್ನಿಧಾನ ಇದ್ದರೆ ಒಳ್ಳೆಯದು. ಅಲ್ಲಿಗೆ ನೀವು ಹೆಸರು ಕಾಳು ದಾನ ಮಾಡಿ ಒಂದು ವಿಶೇಷ ಅಭಿಷೇಕವನ್ನು ಅಥವಾ ಇನ್ಯಾವುದೋ ನಿಮಗೆ ಕೈಲಾದ ಸೇವೆಯನ್ನು ಮಾಡಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಕಷ್ಟ, ನಷ್ಟ, ಸೋಲಿನ ಅನುಭವ ಇವುಗಳಿದ್ದಾವೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲ, ಸಹಕಾರಗಳು ಸಿಗುತ್ತೆ. ಸಹೋದರ ಸೇವಕರ ಸಹಾಯ ಚೆನ್ನಾಗಿದೆ. ಹಣ, ವಿದ್ಯೆ, ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ, ಶುಭದಾಯಕವಾಗಿದೆ. ಮಾತು ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಅಂತ ಮೃದುವಾಗಿ ಮಾತಾಡಿ ಕೆಲಸ ಸಾಧನೆ ಮಾಡ್ಕೊಳ್ತಕ್ಕಂಥ ಚಾಣಾಕ್ಷತೆ ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿದೆ. ಹೀಗಾಗಿ ಕೆಲಸಗಳೆಲ್ಲ ಸಾಗುತ್ತೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೂ ಸ್ವಲ್ಪ ವೀಕ್ ಇದೆ. ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಯಿಂದಾಗಿ ತೊಂದರೆಗಳು, ಟೀಮ್ ಲೀಡರ್ಗಳಿಗೆ ಹೆಚ್ಚಿನ ಹೊರೆ ಆಗ್ತಕ್ಕಂಥದ್ದು. ಯಾವುದು ನಿಭಾಯಿಸ್ತಿರೋ ನೀವು ಕೆಲಸವನ್ನು ನಿಭಾಯಿಸೋ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಿರಲ್ಲ, ಅಂಥವರಿಗೆ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಕ್ಕಂಥದ್ದು, ಹೆಚ್ಚಿನ ಹೊರೆ ಆಗ್ತಕ್ಕಂಥದ್ದು, ಪ್ರೆಷರ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಉನ್ನತ ಶಿಕ್ಷಣದಲ್ಲೂ ಅಷ್ಟೇ ಸ್ವಲ್ಪ ತೊಡಕುಗಳು, ಮನಸ್ಸು ಚಂಚಲವಾಗ್ತಕ್ಕಂಥದ್ದು, ಅಧ್ಯಯನಕ್ಕೆ ಆಸಕ್ತಿನೇ ಹೊರಟೋಗ್ತಕ್ಕಂಥದ್ದು, ಬೇಡದ ಚಟುವಟಿಕೆಗಳು. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ವ್ಯಸನ ಅನ್ನೋದಿದೆಯಲ್ಲ, ಅದು ನಮ್ಮನ್ನು ಅಧೋಗತಿಗೆ ತಗೊಂಡು ಹೋಗ್ತಕ್ಕಂಥದ್ದು. ಹೀಗಾಗಿ ವ್ಯಸನದಿಂದ ದೂರ ಇರಿ. ನಿಮಗೆ ಅಂಥದ್ದು ಒಂದು ಸಾಧ್ಯತೆ ಇದೆ. ಅಲ್ಲಿ ರಾಹು, ಚಂದ್ರ, ಶುಕ್ರ ಎಲ್ಲ ಸೇರಿದಾಗ ಮನಸ್ಸು ಸೆಳೆದು ಹೋಗಿಬಿಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಇದಕ್ಕೆ ಪರಿಹಾರ ಏನಪ್ಪ ವೃಶ್ಚಿಕ ರಾಶಿಯವರಿಗೆ ಅಂತಂದರೆ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಅಂತಃಪ್ರಧಾನ ವಿದ್ಯೆ ಮನಸ್ಸು ರಾಡಿಯಾದಾಗ ಲಲಿತಾರಾಧನೆ ಮನಸ್ಸನ್ನು ಶುಚಿಗೊಳಿಸುತ್ತೆ. ಹೀಗಾಗಿ ತಪ್ಪದೇ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ವೃಶ್ಚಿಕ ರಾಶಿಯವರು. ಇನ್ನು ಧನು ಗಮನಿಸೋಣ. ಧನುರಾಶಿಯವರಿಗೆ ದಾಂಪತ್ಯದಲ್ಲಿ ಹಾಗೆ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ತಾರಕಕ್ಕೆ ಹೋಗುತ್ತೆ. ಹೆಚ್ಚಿನ ತೊಡಕನ್ನು ಸೂಚಿಸ್ತಕ್ಕಂತಹ ಸಾಧ್ಯತೆ. ಹಣ, ವಿದ್ಯೆ ವಿಚಾರದಲ್ಲಿ ಸ್ವಲ್ಪ ಸಹಾಯ ಸಿಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಆದರೆ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಜಾಸ್ತಿ. ದಾಂಪತ್ಯ ಜೀವನ ಸ್ವಲ್ಪ ಕಹಿಯಾಗಿರುತ್ತೆ. ಈ ವಾರದ ಆದಿಯಲ್ಲಿ ಸ್ವಲ್ಪ ತಟಸ್ಥವಾಗಿರೋದು, ಸೈಲೆನ್ಸ್ ಆಗಿರೋದು, ಇದನ್ನು ಸ್ವಲ್ಪ ರೂಢಿಸ್ಕೊಳ್ಳಿ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗುರುವಾರದಿಂದ ಗಮನಿಸ್ಕೊಂಡ್ರೆ ನಿಮಗೆ ಸ್ತ್ರೀಯರಿಗೆ ಭಯ, ಆಗಂತುಕ ಸಮಸ್ಯೆಗಳು, ಪ್ರಯಾಣದಲ್ಲಿ, ವೃತ್ತಿಯಲ್ಲಿ ಸ್ವಲ್ಪ ನೋಡಿ, ಪ್ರಯಾಣ ಸ್ಥಾನದಲ್ಲೆಲ್ಲ ಮಾಂದ್ಯ ಸಂಚರಿಸುವಾಗ ತೊಡಕುಗಳೇ ಉಂಟಾಗುತ್ತೆ. ವಿಘ್ನಗಳಾಗಬಹುದು. ಪ್ರಯಾಣಕ್ಕೆ ಹೊರಟಿರ್ತೀರ, ಇನ್ನೇನೋ ಅದು ತೊಂದರೆಗೆ ಒಳಪಡ್ತಕ್ಕಂಥದ್ದು, ಅಥವಾ ಪ್ರಯಾಣದಲ್ಲೇ ತೊಂದರೆಗಳು ಉಂಟಾಗೋದು, ಈ ಥರದೊಂದು ಅವಘಡಗಳು. ಈ ಥರ ಸ್ವಲ್ಪ ಹುಷಾರಾಗಿರಬೇಕು. ಕೃಷಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ, ಹಳ್ಳಿಗಳಲ್ಲಿ ಇರ್ತಕ್ಕಂಥವರಿಗೆ, ಸ್ತ್ರೀಯರ ನಡುವೆ ಪರಸ್ಪರ ಕಲಹಗಳು, ಮಿತ್ರರಿಂದಾಗಿ ಸ್ವಲ್ಪ ಮನಸ್ತಾಪಗಳು, ಇವೆಲ್ಲವೂ ಇದೆ. ಧನುರಾಶಿಯವರಿಗೆ ಗುರುವಾರದಿಂದ ಸ್ವಲ್ಪ ವೀಕ್ ಇದೆ. ಕರ್ಮಾಧಿಪತಿ ವೀಕ್ ಆಗ್ತಾ ಇದ್ದಾನೆ. ಹೀಗಾಗಿ ವೃತ್ತಿಯಲ್ಲೂ ಅಷ್ಟೇ ಬುದ್ಧಿಗೆಡುತ್ತೆ. ನೀವೇನು ಕೆಲಸ ಮಾಡ್ತಾ ಇದ್ದೀರಾ ತಪ್ಪಾಗಿ ಆಗಿಬಿಟ್ಟು ಅದು ಇನ್ನೇನೋ ಒಂದು ಪ್ರಮಾದಕ್ಕೆ ಒಳಗಾಗೋ ಸಾಧ್ಯತೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಧನುರಾಶಿಯವರು ವೃತ್ತಿ ಸ್ಥಳದಲ್ಲಿ. ಪ್ರಾರ್ಥನೆಗೇನಪ್ಪ ಅಂತಂದರೆ, ವಿಷ್ಣು ಸನ್ನಿಧಾನಕ್ಕೆ ನೀವು ಕೂಡ ನವಧಾನ್ಯ ದಾನ ಮಾಡಬಹುದು. ಜೊತೆಗೆ ನವಧಾನ್ಯದ ಜೊತೆಗೆ ಹಸಿರು ವಸ್ತ್ರ ದಾನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.